ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ಲಾಗಿ ಹುಳಿ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಬೆಳಗ್ಗೆ ಬೇಗನೆ ಟಿಫನ್ಗೆ ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲಿ ನಿಂಬೆಹಣ್ಣು, ಪುಳಿಯೋಗರೆ ಪೌಡ್ರ್ ಆ ಥರ ಖಾಲಿ ಆದಾಗ ತಕ್ಷಣಕ್ಕೆ ಮಾಡ್ಕೋಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಒಂದು ದೊಡ್ಡ ನಿಂಬೆಹಣ್ಣು ಸೈಜ್ ಗಾತ್ರಕ್ಕೆ ಹುಣಸೆಹಣ್ಣು ನಾನು ನೆನೆ ಹಾಕಿದ್ದೀನಿ. ನಾನು ಹಳೆ ಹುಣಸೆಹಣ್ಣೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಬಿಳಿ ಹುಣಸೆಹಣ್ಣು ಇದ್ರೂ ಪರವಾಗಿಲ್ಲ. ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ 2 ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಒಂದು 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು ಕರಿಬೇವು, ಒಂದು 3ರಿಂದ 4 ರೆಂಬೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಆಗೋಷ್ಟು ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸುಮಾರು ಹುಳಿ ಗೊಜ್ಜಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಈ ಹುಳಿ ಗೊಜ್ಜನ್ನ ನಾವು ಫ್ರಿಜ್ ಇದ್ದರೆ ಒಂದು ವಾರ ಇಟ್ಕೋಬೋದು. ಫ್ರಿಜ್ ಇಲ್ಲಾಂದರೆ ಒಂದು 3ರಿಂದ 4 ದಿವಸ ಹಾಗೆ ಹೊರಗಡೆ ಇಟ್ಕೋಬೋದು. ನೋಡಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೊತೆಗೆ ಹಾಗೆ ಕಡಲೆಬೇಳೆನೂ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಸಿಡಿಯುತ್ತೆ. ಯಾಕಂದರೆ ನಾವು ಜಜ್ಜಿಲ್ಲ, ಹಾಗೆ ಹಾಕ್ತಾಯಿದ್ದೀರಿ. ಮೆಣಸಿನ್ಕಾಯಿನೂ ಅಷ್ಟೇ ಜಜ್ಕೊತಾ ಇದ್ದೀನಿ. ಈ ಹುಳಿ ಅನ್ನಕ್ಕೆ ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ 2 ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿನ ಒಂದು ಲೋಟದಲ್ಲಿ ಹಾಕ್ಕೊಂಡು ಜಜ್ಕೊಳ್ಳಿ, ಈಸಿ ಆಗುತ್ತೆ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸುಮಾರು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ 3 ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಈ ಮನೇಲಿ ಪ್ರೆಗ್ನೆಂಟ್ಗಳಿರ್ತಾರಲ್ವ, ಅಂಥವ್ರಿಗೆ ಹುಳಿ ಇಷ್ಟ ಆದಾಗ ಈ ಥರ ಗೊಜ್ಜು ಮಾಡ್ಕೊಡ್ಬೋದು. ಮತ್ತು ಕೆಲವು ಮಕ್ಕಳಿಗೆ ಈ ಥರ ಹುಳಿ ಅನ್ನ ಅನ್ನೋದು ತುಂಬ ಇಷ್ಟ ಆಗುತ್ತೆ. ದೊಡ್ಡವ್ರು ಕೂಡ ಹುಳಿ ಅನ್ನ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ನೀವು ಆರಾಮಾಗಿ ಮನೇಲಿ 3ರಿಂದ 4 ದಿವಸ ಇಟ್ಕೊಂಡು ನಮ್ಗೆ ಇಷ್ಟ ಬಂದಾಗ ನಾವು ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ಬೋದು. ಮತ್ತು ನೋಡಿ, ಇವಾಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ. ಈ ಹುಳಿ ಅನ್ನಕ್ಕೆ ನಾವು ಮಸಾಲೆಗಳು ಜಾಸ್ತಿನೇ ಹಾಕಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಅವೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಒಂದು 30 ಸೆಕೆಂಡು ಫ್ರೈ ಮಾಡಿ. ಹಾಗೆ ಆ ಅರಿಶಿನ ಫ್ಲೇವರ್ ಬರಬೇಕು. ಈಗ ಚೆನ್ನಾಗಿ ಫುಲ್ಲು ಗೋಲ್ಡನ್ ಕಲರಾಗಿ ಫ್ರೈ ಆಗಿದೆ. ನೋಡಿ, ಹುಣಸೆಹಣ್ಣು ನಾನು ನೆನೆ ಹಾಕಿದ್ನಲ್ವ, ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದರ ರಸ ಹಾಕ್ತಾಯಿದ್ದೀನಿ. ಸುಮಾರು ಒಂದು ಟೀ ಕುಡಿಯೋಷ್ಟು ಲೋಟ ನೀರು ಯೂಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಣಸೆ ಗೊಜ್ಜು ಹಾಕಿದಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಚೆನ್ನಾಗಿ ಮೇಲೆ ಎಣ್ಣೆ ಬಿಡಬೇಕು. ಆ ಥರ ಈ ಗೊಜ್ಜು ತಯಾರಾಗಬೇಕು. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಯಾಕಂದರೆ ಅವಾಗೆ ಸ್ವಲ್ಪ ಉಪ್ಪು ಹಾಕಿದೆ ಈರುಳ್ಳಿಗೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ತುಂಬ ಹುಳಿ ಜಾಸ್ತಿ ಅಂತ ಅನಿಸಿದ್ರೆ ನಿಮಗೆ ಬೇಕಂದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಪುಳಿಯೋಗರೆ ಪೌಡ್ರ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಹುಳಿ ಗೊಜ್ಜಿಗೆ. ಮತ್ತು ನೋಡಿ, ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ತಾಯಿದೆ. ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ಗೊಜ್ಜು. ಈಗ ಗೊಜ್ಜು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ ಇದನ್ನು ನಾನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲು, ಬ್ಯಾಚುಲರ್ ಕೂಡ ಬೇಗನೆ ಮಾಡ್ಕೋಬೋದು ಮನೆಯಲ್ಲಿ. ಬ್ಯಾಚುಲರ್ಗಳಿಗೆ ಈ ಥರ ಈಸಿ ರೆಸಿಪಿ. ಮತ್ತು ಎಲ್ಲಾದರೂ ಟ್ರಿಪ್ ಹೋದಾಗ ಕೂಡ ನೀವು ಗೊಜ್ಜು ಮಾಡಿ ಎತ್ಕೊಂಡು ಹೋಗ್ಬೋದು. ನೋಡಿ, ಇದಕ್ಕೊಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಸೋನಾ ಮಸೂರಿ ಅನ್ನನೇ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಉದ್ರುದ್ರಾಗಿ ಮಾಡ್ಕೊಳ್ಳಿ. ನಾಷ್ಟಕ್ಕೆ ಅಂದರೆ ಸ್ವಲ್ಪ ಜನ ಸ್ಮೂತಾಗೂ ಮಾಡ್ಕೊತಾರೆ, ಅದು ಚೆನ್ನಾಗಿರುತ್ತೆ. ಉದ್ರುದ್ರಾಗಿದ್ರೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಕೂಡ ಕೊಟ್ಟು ಕಳಿಸ್ಬೋದು. ನೋಡಿ, ಸುಮಾರು ನಾನು ಈ ಗೊಜ್ಜು ಒಂದು ಅರ್ಧ kg ಅನ್ನಕ್ಕೆ ಆಗೋಷ್ಟು ಮಾಡಿದ್ದೀನಿ. ಅದೇ ಗೊಜ್ಜು ಒಂದು ಸ್ವಲ್ಪ ಎತ್ತಿಟ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಳ್ಳೆ ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ. ತಿಂತಾಯಿದ್ರೆ ಒಂದು ಫುಲ್ ಪ್ಲೇಟ್ ಫುಲ್ಲು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡೋದಲ್ಲ ಎಷ್ಟು ಸಿಂಪಲ್ಲಾಗಿ ಪುಳಿಯೋಗರೆ ಹುಳಿ ಗೊಜ್ಜು, ಹುಳಿ ಅನ್ನ ಮಾಡೋದಂತ. ಇದ್ರ ಜೊತೆಗೆ ನೀವು ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೆಂಚ್ಕೊಳ್ಳೋಕೆ ಏನಾದರೂ ಮನೇಲಿ ಬೋಟಿ, ಹಪ್ಪಳ ಅಂಥವಿದ್ರೆ ಎಣ್ಣೆಲಿ ಕರೆದು ಕೂಡ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ರೆಸಿಪಿ ಇವತ್ತೇ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ನಮಗೆ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.